ನಾನಿವತ್ತೊಂದು ಆರೋಗ್ಯಕ್ಕೆ ಬಹಳ ಉಪಯೋಗ ಆಗುವ ಕೆಸುವಿನ ಗೆಡ್ಡೆ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕೆಸುವಿನ ಗೆಡ್ಡೆ ಸುಲಭವಾಗಿ ಎಲ್ಲ ಕಡೆ ಸಿಗತ್ತೆ. ಈ ಕೆಸುವಿನ ಗೆಡ್ಡೆಲಿ ಆರೋಗ್ಯದ ಬೆನಿಫಿಟ್ ತುಂಬಾನೇ ಇದೆ. ಕೆಸುವಿನ ಗೆಡ್ಡೆ ರಕ್ತದೊತ್ತಡ ಕಡಿಮೆ ಮಾಡುತ್ತೆ, ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೇದು. ಹೀಗೆ ಬಹಳಷ್ಟು ಪ್ರಯೋಜನ ಈ ಕೆಸುವಿನ ಗೆಡ್ಡೆಲಿದೆ. ಕೆಸುವಿನ ಗೆಡ್ಡೆ ಸಾರನ್ನ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಕೆಸುವಿನ ಗೆಡ್ಡೆ ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕೆಸುವಿನ ಗೆಡ್ಡೆಯ ಸಿಪ್ಪೆ ತಕ್ಕೊಳ್ಬೇಕು. ನಾನಿಲ್ಲಿ ಒಂದು 10 ಕೆಸುವಿನ ಗೆಡ್ಡೆನ ತಗೊಂಡಿದ್ದೀನಿ. ಕೆಸುವಿನ ಗೆಡ್ಡೆ ಮೇಲಿರೋ ಸಿಪ್ಪೆನ ಪೀಲರ್ ಸಹಾಯದಿಂದ ನೀಟಾಗಿ ತಕ್ಕೊಳ್ಬೇಕು. ಎಲ್ಲ ಕೆಸುವಿನ ಗೆಡ್ಡೆ ಪೀಲನ್ನ ತಕ್ಕೊಳ್ಳಿ. ಪೀಲನ್ನ ತಕ್ಕೊಂಡಾದ್ಮೇಲೆ ಒಂದ್ ಬೌಲಲ್ಲಿ ನೀರಿಟ್ಕೊಂಡು ಪೀಲ್ ತಕ್ಕೊಂಡಿರೋ ಕೆಸುವಿನ ಗೆಡ್ಡೆನ ಅದಕ್ಕೆ ಹಾಕೊಳ್ಬೇಕು. ಹಾಕೊಂಡಾದ್ಮೇಲೆ ಕೆಸುವಿನ ಗೆಡ್ಡೆನ ಸ್ಮಾಲ್ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಇದು ಹೃದಯ ಕಾಯಿಲೆಗೆ ತುಂಬಾ ಒಳ್ಳೇದು. ಕ್ಯಾನ್ಸರ್ ಅನ್ನ ತಡೆಗಟ್ಟಕ್ಕೂ ಕೂಡ ಹೆಲ್ಪ್ ಮಾಡತ್ತೆ. ಹೊಟ್ಟೆಯ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು. ಈಗ ಸಾರಿಗೆ ಖಾರನ ರೆಡಿ ಮಾಡ್ಕೊಳ್ಳೋಣ. 1 ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನಕಾಯಿ ತುರಿನ ಹಾಕೊಂಡಿದೀನಿ. 1.5 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರು, ನಿಮ್ ಖಾರನ ನೋಡ್ಕೊಂಡು ಹಾಕೊಳ್ಳಿ. 1.5 ಟೇಬಲ್ ಸ್ಪೂನ್ ಧನಿಯಾ ಪೌಡರು, ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್, ಅರ್ಧ ಟೀ ಸ್ಪೂನ್ ಜೀರಿಗೆನ ಹಾಕೊಳ್ಬೇಕು. 8 ಎಸಳು ಬೆಳ್ಳುಳ್ಳಿನ ಬಿಡಿಸಿ ಹಾಕೊಳ್ಳಿ. ಹಾಗೆ 1 ಸ್ಮಾಲ್ ಸೈಜ್ ಆನಿಯನ್ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹುಳಿಗೆ ನಾನಿಲ್ಲಿ ವಾಟೆ ಹುಳಿನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 4 ಎಸಳನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಹುಳಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಲೆಮನ್, ಹುಣಸೆ ಹಣ್ಣು ಯಾವ್ದಾದ್ರೂ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನ ಸೇರಿಸಿ ನೈಸ್ ಆಗಿ ಮಿಕ್ಸಿ ಮಾಡಿ ಇಟ್ಕೊಳ್ಬೇಕು. ಈಗ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಕೆಸುವಿನ ಗೆಡ್ಡೆನ ಬೇಯಿಸ್ಕೊಳ್ಬೇಕು. ಒಂದ್ ಪಾತ್ರೆಗೆ ಕೆಸುವಿನ ಗೆಡ್ಡೆನ ಹಾಕೊಂಡು ಅದು ಮುಳುಗುವಷ್ಟು ನೀರನ್ನ ಹಾಕೊಳ್ಳಿ. ಅದಾದ್ಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರು, ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಸಾಲ್ಟ್ ಅನ್ನ ಆಡ್ ಮಾಡ್ಕೊಳ್ಳಿ. ಲಿಡ್ ಅನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿ ಬರ್ಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿ ಬರ್ತಾ ಲಿಡ್ ಅನ್ನ ಓಪನ್ ಮಾಡಿ ಅರ್ಧ ಆನಿಯನ್ ನ ಕಟ್ ಮಾಡಿ ಹಾಕೊಳ್ಬೇಕು. ಟೊಮೆಟೊನ ಒಂದು ಬಿಗ್ ಸೈಜ್ ಕಟ್ ಮಾಡಿ ಹಾಕೊಂಡಿದೀನಿ. ಸ್ಮಾಲ್ ಸೈಜ್ ಟೊಮೆಟೊ ಆದ್ರೆ 2 ಟೊಮೆಟೊ ಹಾಕೊಳ್ಬಹುದು. ಕೆಸುವಿನ ಗೆಡ್ಡೆನ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಕೆಲವೊಂದು ಕೆಸುವಿನ ಗೆಡ್ಡೆಗೆ ಒಂದು 5 ನಿಮಿಷ ಜಾಸ್ತಿ ಬೇಕು. ಇದು ಬೇಗನೆ ಬೇಯತ್ತೆ. ಕೆಸುವಿನ ಗೆಡ್ಡೆ ಬೆಂದಾದ್ಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಲೆಮನ್ ರಸನ ಹಾಕೊಡಿ. ಇದನ್ನ ಯಾಕೆ ಹಾಕೋದು ಅಂದ್ರೆ ಕೆಸುವಿನ ಗೆಡ್ಡೆ ಸಾರು ತಿಂದಾಗ ಬಾಯಲ್ಲಿ ತುರ್ಕೆ ಬರಬಾರ್ದು ಅಂತ ಲೆಮನ್ ರಸನ ಹಾಕೊಂಡಿರೋದು. ಲೆಮನ್ ರಸನ ಹಾಕಿ ಒಂದ್ಸಲ ಕುದಿ ಬರ್ಸ್ಕೊಡಿ. ಅದಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿರೋ ಖಾರನ ಹಾಕೊಳ್ಬೇಕು. ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾರನ ತುಂಬಾ ತೆಳು ಮಾಡ್ಕೊಳ್ಬೇಡಿ, ಸ್ವಲ್ಪ ಗಟ್ಟಿನೇ ಇರ್ಲಿ. ನಾವು ಬೇಯುವಾಗ ಏನ್ ನೀರ್ ಹಾಕಿದ್ವಲ್ಲ ಕೆಸುವಿನ ಗೆಡ್ಡೆಗೆ, ಅದೇ ಸಾಕಾಗತ್ತೆ. ಬೇಕು ಅಂದ್ರೆ ಸ್ವಲ್ಪ ಆಡ್ ಮಾಡ್ಕೊಳ್ಬಹುದು. ಖಾರನ ಹಾಕೊಂಡಾದ್ಮೇಲೆ 2 ನಿಮಿಷ ಚೆನ್ನಾಗಿ ಕುದಿ ಬರ್ಲಿಕ್ಕೆ ಬಿಟ್ರೆ ಸಾಕು. ಈಗ ಸಾರಿಗೆ ಒಂದೊಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದ್ ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನ ಹಾಕೊಳ್ಳಿ. ಹಾಕೊಂಡು ಬಿಸಿ ಮಾಡ್ಕೊಳ್ಳಿ. ಆಯಿಲ್ ಬಿಸಿ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ, 10 ರಿಂದ 12 ಬೆಳ್ಳುಳ್ಳಿ ಹೆಸರುಗಳನ್ನ ಜಜ್ಜಿ ಹಾಕೊಳ್ಳಿ. ಈ ಕೆಸುವಿನ ಸಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ತುಂಬಾನೇ ಮುಖ್ಯ. ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಸೂಪರ್ ಆಗಿರತ್ತೆ. 2 ಒಣಮೆಣಸನ್ನ ಹಾಕೊಳ್ಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ 6 ರಿಂದ 8 ಕರಿಬೇವಿನ ಎಲೆಗಳನ್ನ ಹಾಕೊಳ್ಬೇಕು. ಕರಿಬೇವನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಒಗ್ಗರಣೆ ರೆಡಿ ಆಗತ್ತೆ. ಈ ಕೆಸುವಿನ ಗೆಡ್ಡೆಲಿ ವಿಟಮಿನ್ ಸಿ ಇದೆ. ರಕ್ತದಲ್ಲಿರೋ ಸಕ್ಕರೆ ಅಂಶನ ಕಡಿಮೆ ಮಾಡ್ಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡತ್ತೆ. ಈಗ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆನ ಕೆಸುವಿನ ಗೆಡ್ಡೆ ಸಾರಿಗೆ ಹಾಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ 1 ನಿಮಿಷ ಬಿಟ್ರೆ ಆರೋಗ್ಯಕರವಾದ ಕೆಸುವಿನ ಗೆಡ್ಡೆ ಸಾರು ರೆಡಿ ಆಗತ್ತೆ. ನಮ್ ಚಾನೆಲ್ ಅಲ್ಲಿ ಕೆಸುವಿನ ಸೊಪ್ಪಿನ ಸಾರು ಮಾಡಿ ತೋರ್ಸಿದೀನಿ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಚೆಕ್ ಮಾಡಿ. ವರ್ಷದಲ್ಲಿ ಒಮ್ಮೆ ಆದ್ರೂ ಕೆಸುವಿನ ಸೊಪ್ಪು ಹಾಗೇನೆ ಕೆಸುವಿನ ಗೆಡ್ಡೆ ಸಾರನ ಮಾಡಿ ತಿನ್ಲೇಬೇಕು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು.
ಥ್ಯಾಂಕ್ ಯು ಫಾರ್ ವಾಚಿಂಗ್.